ಪಟ್ಟಣದಲ್ಲಿ ಇಂದು ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಶ್ರೀ ಚನ್ನಕೇಶ್ ಅವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷವನ್ನು ಹಾಸನ ಜಿಲ್ಲೆಯಲ್ಲಿ ನಾನು ಮುಗಿಸುತ್ತೇನೆಂದು ತೊಡೆತಟ್ಟಿದವರೆಲ್ಲ ಏನಾಗಿದ್ದಾರೆ ಎಂಬುದು ನನ್ನ ಕಾರ್ಯಕರ್ತರಿಗೆ ತಿಳಿದಿದೆ. ಯಾರೂ ಸಹ ನೀವು ಧೃತಿಗೆಡುವ ಅಗತ್ಯ ಇಲ್ಲ. ಇಂದಿನಿಂದ ಜೆಡಿಎಸ್ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಇತ್ತೀಚೆಗೆ ನಡೆದಂಥ ಎಲ್ಲ ಕಹಿ ಘಟನೆಗಳನ್ನು ಮರೆತು ಎಲ್ಲರೂ ಪಕ್ಷದ ಹೊಸ ಬೆಳವಣಿಗೆಗೆ ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದ ಅವರು, ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡುವಂತೆ ನಮ್ಮ ವರಿಷ್ಠರಾದ ಎಚ್ ಡಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿರವರ ಆದೇಶದಂತೆ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ 10,000 ಕಾರ್ಯಕರ್ತರ ನೋಂದಣಿ ಮಾಡುವಂತೆ ಸೂಚಿಸಿದ್ದು, ಅವರ ಆದೇಶದಂತೆ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ. ಅವರು ಕಳ್ಳ ಸುಳ್ಳ ಮಳ್ಳರಿಂದ ನಾವು ರಾಜಕೀಯ ಪಾಠ ಕಲಿಯಬೇಕಿಲ್ಲ. ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದು ಯಾರು ಎಂಬುದು ಇಡೀ ಜಿಲ್ಲೆಯ ಜನರಿಗೆ ಗೊತ್ತಿದೆ. ಹಾಗೂ ನಮ್ಮ ಜೆಡಿಎಸ್ ಅಧಿಕಾರಿಗಳಿಂದ ಸದ್ದ ಜಿಲ್ಲೆಗಳಲ್ಲಿ ಏನು ಅಭಿವೃದ್ಧಿ ಆಗಿದೆ ಎಂಬುದು ತಿರುಗಿ ನೋಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೊಲೆ, ಸುಲಿಗೆ, ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ 100 ಕೋಟಿ ಹಣ ನುಂಗಿ ನೀರು ಕುಡಿದಿದೆ. ಸಾಧನೆ ಅದನ್ನು ವಿವರಿಸುವ ಅವಶ್ಯಕತೆ ನನಗಿಲ್ಲ. ರಾಜಕೀಯವನ್ನು ರಾಜಕೀಯವನ್ನಾಗಿ ಮಾಡಿ ಅದನ್ನು ಬಿಟ್ಟು ದ್ವೇಷದ ರಾಜಕಾರಣ ಮಾಡಿದರೆ ಭಗವಂತ ನಿಮಗೆ ತಕ್ಕ ಶಾಸ್ತಿ ಮಾಡುತ್ತಾನೆ. ಅಧಿಕಾರಿ ಬಂದು ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಕಾಲಿಟ್ಕೊಂಡು ದ್ವೇಷ ತೆಗಬೇಕಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆ ಪಾಪ ಕೆಲಸ ದೇವೇಗೌಡರು ಮಾಡಿದ್ರು. ಇವತ್ತಿ ಸರ್ಕಾರ ಹೆಂಗ್ ನಡೆಸ್ತಾ ಇದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ ಕಾಲ ಬೇಕಾಗಿತ್ತು. ದೇವರ ಮೇಲೆ ನಂಬಿಕೆ ಇದೆ, ನ್ಯಾಯದ ಬಗ್ಗೆ ನಂಬಿಕೆ ಇದೆ ನನಗೆ. ಇವತ್ತು ದೇವೇಗೌಡರು ಒಂದು ಸಣ್ಣ ಸಮಾಜ. ಮಾಜಿ ಸಚಿವ ಹಾಗೂ ಶಾಸಕ ಎ ಮಂಜು ಮಾತನಾಡಿ, ಕರ್ನಾಟಕ ರಾಜಕೀಯ ಹಿನ್ನೆಲೆಯಲ್ಲಿ ಒಮ್ಮೆ ತಿರುಗಿ ನೋಡಿ. ಕಾರ್ಯಕರ್ತ ಬಲದಿಂದಲೇ ಶಕ್ತಿ ಇದೆ ಎಂದರೆ ಅದು ಜೆಡಿಎಸ್ ಪಕ್ಷಕ್ಕೆ ಮಾತ್ರ. ಇಲ್ಲಿ ತಿಂದು ಉಂಡು ಹೋದವರು ಸಾವಿರಾರು ಜನ ಇರಬಹುದು, ಆದರೆ ಪಕ್ಷ ನಿಷ್ಠೆಯಿಂದ ಇರುವ ಕಾರ್ಯಕರ್ತರೇ ಈ ಪಕ್ಷದ ಶಕ್ತಿ. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನಾಗುತ್ತಿದೆ ಎಂಬುದನ್ನು ಇಡೀ ರಾಜ್ಯದ ಜನತೆಗೆ ತಿಳಿದಿದೆ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಕೊಡಲಿ, ಅದನ್ನು ಬಿಟ್ಟು ದ್ವೇಷದ ರಾಜಕಾರಣಕ್ಕೆ ಇಳಿದಿರುವುದು ತಪ್ಪು. ನಿನ್ನೆ ಶಾಸಕ ಮುನಿರತ್ನ ಅವರನ್ನು ಬಂಧಿಸಲು ಎಸ್ಪಿ ಅವರೇ ಹೋಗಿರುತ್ತಾರೆ ಎಂದರೆ ಏನು ಅರ್ಥ? ಸಾವಿರಾರು ಕೋಟಿ ಹಿಂದುಳಿದ ವರ್ಗದ ಹಣವನ್ನು ತಿಂದಂತ ವ್ಯಕ್ತಿ ರಾಜರೋಷವಾಗಿ ಓಡಾಡುತ್ತಿದ್ದಾನೆ. ಇನ್ನು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೆ ಮಾನಸಿಕ ಕಿರುಕುಳ ಕೊಟ್ಟು ಆತನ ಸಾವಿಗೆ ಕಾರಣರಾದವರು ಸಾಕ್ಷ್ಯ ಸಮೇತ ಕೊಟ್ಟರೂ ಅವರನ್ನು ರಕ್ಷಿಸುವ ಕೆಲಸವನ್ನು ಈ ಕಾಂಗ್ರೆಸ್ ಪಕ್ಷ ಮಾಡುತ್ತಿದೆ. ಎನ್ಡಿಎ ಮೈತ್ರಿ ಪಕ್ಷದವರು ಎಂಬ ಮಾತ್ರಕ್ಕೆ ಅವರನ್ನು ಬಂಧಿಸುವ ಕೆಲಸ ಮಾಡುತ್ತಿರುವುದು ನಿಮ್ಮ ರಾಜಕೀಯ ಆಟಕ್ಕೆ ನಾಚಿಕೆ ಆಗುವುದಿಲ್ಲವೇ? ಇಂದು ಗೃಹ ಇಲಾಖೆ ಸಂಪೂರ್ಣ ಸತ್ತು ಹೋಗಿದೆ. ಇದರಿಂದ ನ್ಯಾಯ ಕೇಳುವವರಿಗೆ ನ್ಯಾಯ ಸಿಗುತ್ತಿಲ್ಲ. ಪ್ರತಿ ತಾಲೂಕಿನಲ್ಲಿ ಸುಮಾರು 25,000 ಸದಸ್ಯರನ್ನು ನೋಂದಣಿ ಮಾಡಿಕೊಂಡು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹಾಸನಕ್ಕೆ ಕರೆತಂದು ಅವರಿಗೆ ಸದಸ್ಯತ್ವ ಮೂಲಕ ಅಭಿನಂದನೆ ಸಲ್ಲಿಸೋಣ ಎಂದರು. ರಾಹುಲ್ ಗಾಂಧಿ ಅವರು ಆ ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಭಾರಿ ಆಘಾತ ಉಂಟು. ಇವತ್ತು ರಿಸರ್ವೇಶನ್ ಓಟ್ಬೇಕು ಅಂತ ಹೇಳಿ ಎಲ್ಲಾ ಕಡೆಯಲ್ಲೂ ಭಾಷಣ ಮಾಡ್ತಾರೆ, ಓಟ್ ಹಾಕಿಸ್ಕೊತಾರೆ. ಯಾವ್ದಾದ್ರು ಓಟ್ ಹಾಕ್ಸ್ಕೊಂಡು ಸೋತಿದ್ರು ಗೊತ್ತಿಲ್ಲ. ಒಂದ್ಸತಿ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ತಾರೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ. ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಹಗರಣದಲ್ಲಿ ಸಿಲುಕುತ್ತಿದೆ. ಹಾಗೂ 5 ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂದ ಅವರಿಗೆ ಆ ಗ್ಯಾರಂಟಿಗಳನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಕಷ್ಟವಾಗಿದೆ. ಅಂಥದ್ದರಲ್ಲಿ ಅಭಿವೃದ್ಧಿ ಹೆಂಗೆ ಸಾಧ್ಯ? ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಬಂದ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ರಸ್ತೆ ಗುಂಡಿ ಮುಚ್ಚಿ ಎಂದು ಆಗ್ರಹಿಸಿದರೆ, ನನಗೆ ಗುಂಡಿ ಮುಚ್ಚಲು ಸಹ ಹಣವಿಲ್ಲ ಎಂದು ಹೇಳುವ ಮುಖ್ಯಮಂತ್ರಿ ಅಂದು ಸಿದ್ದರಾಮಯ್ಯ ಮಾತ್ರ. ಕೇವಲ ಹಣವನ್ನು ಪ್ರತಿಯೊಬ್ಬರು ಲೂಟಿ ಹೊಡೆದರೆ ಅಭಿವೃದ್ಧಿ ಹೇಗೆ ಸಾಧ್ಯ? ನಮ್ಮಲ್ಲಿ ಸಂಘಟನೆ ಕೊರತೆಯಿಂದ ಸೋತಿದೆ ಹೊರತು ಯಾರಿಂದಲೂ ನಮ್ಮ ಪಕ್ಷವನ್ನು ಮುಗಿಸಲು ಸಾಧ್ಯವಿಲ್ಲ. ನಾವೆಲ್ಲ ಒಟ್ಟಾಗಿ ಪಕ್ಷದ ಬಲವರ್ಧನೆ ಮಾಡುವ ಮೂಲಕ, ಹೆಚ್ಚು ಸದಸ್ಯರನ್ನು ನೋಂದಣಿ ಮಾಡುವ ಮೂಲಕ ಪ್ರಾದೇಶಿಕ ಪಕ್ಷವನ್ನು ಬಲಪಡಿಸುವಂತೆ ಕರೆ ನೀಡಿದರು. ಏನ್ ನಡೀತಿದೆ ರಾಜ್ಯದಲ್ಲಿ? ದಯಮಾಡಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಜನರಿಗೆ ಹೇಳ. ದಯಮಾಡಿ ಚಾಲನೆ ಕೊಟ್ಟಿದ್ದೀವಿ. ಪಕ್ಷದ ಸದಸ್ಯತ್ವವನ್ನು ಮಾಡಿ ಸದಸ್ಯತ್ವ ಒಂದು ಚೀಟಿ ಇಟ್ಕೊಂಡು ಕೊಡ್ಬೇಕು. ನಿಮಗೆ ಮೊನ್ನೆ ಕುಮಾರಣ್ಣ ಹೇಳಿದ್ದಾರೆ, 10 ರೂಪಾಯಿನ ಅವ್ರದ್ದು ಇಸ್ಕೋಬೇಕು. ನಮ್ಮ ಸತ್ಯನಾರಾಯಣ ದುಡ್ಡಿಲ್ಲ ಅಂತ ಇಸ್ಕೊಂಡು. ಈ ಸಂದರ್ಭದಲ್ಲಿ ಲಿಂಗದ ಅಧ್ಯಕ್ಷ ತೋಚ ಅನಂತ ಸುಬ್ಬರ, ಎಚ್ಡಿಸಿಸಿ ನಿರ್ದೇಶಕ ಎಂಎ ನಾಗರಾಜ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರೇಗೌಡ, ಇಂದಿರಾ ಧರ್ಮಪ್ಪ, ಭಾರತಿ, ಅರುಣ್ ಕುಮಾರ್, ಜಾವಗಲ್ ರಾಜಶೇಖರ್, ಮರಿಯಪ್ಪ, ದೊಡ್ಡ ವೀರೇಗೌಡ, ಅಬ್ದುಲ್ ಸುಭಾಷ್, ರಂಗೇಗೌಡ, ಕಾಂತರಾಜು, ಬಸವರಾಜು, ಉಮೇಶ್, ಶ್ರೀನಿಧಿ, ಟಿಎಪಿಸಿ ಎಂಎಸ್ ಮಾಜಿ ಅಧ್ಯಕ್ಷ ನಾಗೇಶ್ ಯಾದವ್, ರವಿಕುಮಾರ್, ಮಲ್ಲೇಗೌಡ, ಲೋಕೇಶ್ ಗೌಡ, ಸತೀಶ್ ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.